ಕಿವಿಯಲ್ಲಿ ಶಬ್ದ ಬರ್ತಾ ಇದೆ, ಕಿವಿ ಕೇಳಿಸ್ತಾ ಇಲ್ಲ, ಗುಯ್ ಅನ್ನೋ ಶಬ್ದ. ವೈದ್ಯರ ಹತ್ರ ಹೋದ್ರೆ ಶಸ್ತ್ರಚಿಕಿತ್ಸೆ ಹೇಳಿದ್ದಾರೆ. ಶಸ್ತ್ರಚಿಕಿತ್ಸೆಯಿಂದ ಮತ್ತಷ್ಟು ಸಮಸ್ಯೆಗಳಾಗ್ತಿದೆ. ಶಸ್ತ್ರಚಿಕಿತ್ಸೆಗೆ ಹೋಗದೆ ಬೇರೆ ದಾರಿನೇ ಇಲ್ಲ. ಕಿವಿಯಲ್ಲಿ ಶಬ್ದ ಬರ್ತಾ ಇದೆ, ಕಿವಿ ಕೇಳಿಸ್ತಾ ಇಲ್ಲ, ಗುಯ್ ಅನ್ನೋ ಶಬ್ದ, ರಾತ್ರಿ ನಿದ್ರೆ ಮಾಡಕ್ ಆಗ್ತಾ ಇಲ್ಲ. ಈ ರೀತಿ ಸಮಸ್ಯೆಗೆ ನೀವು ಭಯ ಪಡ್ತಾ ಇದ್ದೀರಾ? ವೈದ್ಯರ ಹತ್ರ ಹೋದ್ರೆ ಶಸ್ತ್ರಚಿಕಿತ್ಸೆ ಹೇಳಿದ್ದಾರೆ. ಶಸ್ತ್ರಚಿಕಿತ್ಸೆಯಿಂದ ಎಷ್ಟೋ ಜನರಿಗೆ ಕೇಳಿದೀವಿ, ಯಾವುದೋ ಒಂದು ದೇಹದ ಅಂಗಾಂಗ ನ್ಯೂನ್ಯತೆ ಆಗಿದೆ ಅಥವಾ ಸಕ್ಸಸ್ ಆಗಿಲ್ಲ, ಅದರಿಂದ ಮತ್ತಷ್ಟು ಸಮಸ್ಯೆಗಳಾಗ್ತಿದೆ. ಈಗ ಶಸ್ತ್ರಚಿಕಿತ್ಸೆಗೆ ಹೋಗದೆ ಬೇರೆ ದಾರಿನೇ ಇಲ್ಲ ಅಂತ ಕೊರಗ್ತಾ ಇದ್ದೀರಾ? ಖಂಡಿತವಾಗ್ಲೂ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಕಿವಿಯಲ್ಲಿ ಗುಯ್ ಶಬ್ದ ಬರ್ಲಿಕ್ಕೆ, ಕಿವಿ ಕೇಳಿಸದೇ ಇರೋದಕ್ಕೆ ಏನ್ ಕಾರಣ ಅಂತ ತಿಳಿಸ್ತೀವಿ. ಅದಕ್ಕೆ ಚಿಕಿತ್ಸೆಯನ್ನ ನೀವು ಬಂದು ಪಡೆದುಕೊಳ್ಬಹುದು. ಖಂಡಿತವಾಗ್ಲೂ ಈ ಕಿವಿಯ ಶಬ್ದಕ್ಕೆ ಶಸ್ತ್ರಚಿಕಿತ್ಸೆಯೇ ಮೂಲ ಅಲ್ಲ. ಸೊ ಆ ಮೂಲ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ವಾತದ ಸಮಸ್ಯೆಗಳು, ವಾಯು ದೋಷಗಳು, ಕಫ ದೋಷಗಳು ಹೆಚ್ಚಿಗೆ ಆದಾಗ ನಮ್ಮ ರಕ್ತನಾಳಗಳನ್ನ ಬ್ಲಾಕ್ ಮಾಡುವಂತ ಸಮಸ್ಯೆನ ನಾವು ನೋಡ್ತಾ ಹೋಗ್ತೀವಿ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾವು ನಮ್ಮ ಮನೆಗೆ ಒಂದು ನೀರಿನ ಕೊಳಾಯನ್ನ ಇಟ್ಕೊಂಡಿರ್ತೀವಿ, ನಲ್ಲಿಯಿಂದ ನೀರು ಬರ್ತಾ ಇದೆ. ಆ ನೀರನ್ನ ನಾವು ನಲ್ಲಿನ ಆನ್ ಮಾಡಿದಾಗ ಅಲ್ಲಿ ಕೆಲವು ಬಾರಿ ನೀರಿನ ಬದಲು ಗ್ಯಾಸ್ನ, ಗಾಳಿಯ ಶಬ್ದ ಬರೋದನ್ನ ನೋಡಿರ್ತೀವಿ. ಸೊ ಯಾಕೆ ಅಂತ ಹೇಳಿದಾಗ ನಿಮಗೆ ಗೊತ್ತಾಗತ್ತೆ, ಅಲ್ಲಿ ಏರ್ ಬ್ಲಾಕ್ ಆಗಿದೆ. ಆ ಏರ್ ಬ್ಲಾಕ್ ಆಗಿರೋದ್ರಿಂದ ಗ್ಯಾಸ್ ಬರ್ತಾ ಇದೆ. ಸ್ವಲ್ಪ ಹೊತ್ತು ಬಿಟ್ರೆ ಏರ್ ಹೋದ್ಮೇಲೆ ನೀರ್ ಬರುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಅದು ನಾವು ನಲ್ಲಿಯಲ್ಲಿ ನೋಡಿದೀವಿ. ಅದೇ ರೀತಿ ನಮ್ಮ ಕಿವಿಯ ರಕ್ತ ಸಂಚಾರವನ್ನ ಮಾಡ್ತಿರ್ತಕ್ಕಂಥ ರಕ್ತನಾಳಗಳಲ್ಲಿ ಈ ಗಾಳಿ ಅನ್ನುವಂಥದ್ದು, ವಾಯು ಅನ್ನುವಂಥದ್ದು ಸೇರ್ಪಡೆಯಾದಾಗ ಅಥವಾ ಕಫ ದೋಷಗಳು ಸೇರ್ಪಡೆಯಾದಾಗ ಅಲ್ಲಿ ರಕ್ತ ಸಂಚಾರ ನಿಧಾನವಾಗಿ ಆಗ್ತಾ ಇರುವಾಗ ಸುಯಿ ಅನ್ನೋ ಶಬ್ದವನ್ನ ನಾವು ನೋಡ್ತಾ ಹೋಗ್ತೀವಿ. ಈ ಒಂದು ವೇಸ್ಟೇಜ್ ಅಲ್ಲಿ ಕಟ್ಕೊಂಡಿರೋದಕ್ಕೆ ನೀವು ಆಪರೇಷನ್ ಮಾಡೋದ್ರಲ್ಲಿ ಅವಶ್ಯಕತೆನೇ ಇರೋದಿಲ್ಲ. ಸೊ ಇದರ ಶುದ್ಧೀಕರಣವನ್ನ ಮಾಡಿಕೊಡೋದ್ರಿಂದ ಕಿವಿಯ ಶಬ್ದ ಬರೋದನ್ನ ನಿಲ್ಲಿಸ್ಕೊಳ್ಬಹುದು. ಇನ್ನ ಕಿವಿ ಕೇಳಿಸ್ತಾ ಇರೋದಕ್ಕೆ ಅದೇ ಕೂಡ ಕಾರಣ. ಯಾಕೆಂದ್ರೆ ನಮ್ಮ ಪ್ರತಿ ಅಂಗಾಂಗಗಳು ಕೆಲಸ ಮಾಡ್ಬೇಕಂದ್ರೆ ರಕ್ತ ಸಂಚಾರ ಚೆನ್ನಾಗಿರ್ಬೇಕು. ಯಾವಾಗ ರಕ್ತ ಸಂಚಾರ ಮಂದಗತಿ ಆಗುತ್ತೋ ಆಗ ನಿಮ್ಮ ಕಿವಿ ಕೇಳಿಸೋದು ಕಡಿಮೆ ಆಗ್ತಾ ಹೋಗುತ್ತೆ. ರಕ್ತನಾಳಗಳು ಶಕ್ತಿ ಕಳ್ಕೊಂಡಾಗ ಕಿವಿ ಕೇಳಿಸೋದು ಕಡಿಮೆ ಆಗುತ್ತೆ. ಸೊ ಇಂಥ ಚಿಕ್ಕ ವಿಚಾರಕ್ಕೆ ಶಸ್ತ್ರಚಿಕಿತ್ಸೆ ಮಾಡ್ಕೊಂಡು ದೇಹ ಹಾಳು ಮಾಡ್ಕೋಬೇಡಿ. ಖಂಡಿತವಾಗ್ಲೂ ಇಂಥ ಒಂದು ಸಮಸ್ಯೆಗೆ ಚಿಕಿತ್ಸೆ ಇರುವಂತ ಸ್ಥಳ ಯೋಗವನ ಬೆಟ್ಟ. ಯೋಗವನ ಬೆಟ್ಟದ ಚಿಕಿತ್ಸೆಯಿಂದ ಶಸ್ತ್ರಚಿಕಿತ್ಸೆ ಇಲ್ಲದೆ ನಿಮ್ಮ ಕಿವಿಯ ಸಮಸ್ಯೆಗಳನ್ನ ಗುಣಪಡಿಸ್ಕೊಳ್ಬಹುದು. ನಮಸ್ಕಾರ.